ಶಲೋಮ್. ಒಂದು ವ್ಯಕ್ತಿ ಏನೇ ಮಾಡ್ಬೇಕಾದ್ರೆ ಅವನಿಗೆ ಶಕ್ತಿ ಇರಬೇಕು. ಶಕ್ತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಓಡಬೇಕಾದ್ರೆ ಶಕ್ತಿ ಬೇಕು, ಒಂದು ಹೆಣ್ಣು ಮಗುನ ಎತ್ತಬೇಕಾದ್ರೆ ಶಕ್ತಿ ಬೇಕು. ಹಾಗಾಗಿ ಅವನ ಶಕ್ತಿ ಇಲ್ಲ ಅಂದ್ರೆ ಅವನನ್ನ ಕರೆಯೋದು ಅವನ ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ. ಈರಲ್ಲಿ ಬೈಬಲ್ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸು ಅಂತ ಹೇಳುತ್ತೆ. ಈ ವಾಕ್ಯ ಚೆನ್ನಾಗಿ ತಿಳಿದಂತ ಸೈತಾನ್ ಏನ್ ಮಾಡ್ತಾನೆ, ಯುವಕರನ್ನ ಒಂದು ಡ್ರಗ್ ಅಡಿಕ್ಟ್ ಆಗಿ ಮಾಡಿ, ಒಂದು ಡ್ರಂಕರ್ಡ್ ಆಗಿ ಮಾಡಿ, ಕುಡುಕರನ್ನಾಗಿ ಮಾಡಿ, ವ್ಯಸನಿಗಳನ್ನಾಗಿ ಮಾಡಿ ಅವ್ರ ಶಕ್ತಿನ ನಿಧಾನಕ್ಕೆ ಲೀಕ್ ಮಾಡಿಸ್ತಾ ಹೋಗ್ತಾನೆ. ಈ ಲೀಕ್ ಮಾಡ್ತಾ 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 ಅವ್ರು ಕಂಪ್ಲೀಟ್ ಆಗಿ ಅವ್ರ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಈ ರಹಸ್ಯ ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತು, ಅದನ್ನ ಆ ರೀತಿಯಾಗಿ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಈ ವಾಕ್ಯದ ರಹಸ್ಯ ತಿಳಿದಿರೋರು ಏನ್ ಮಾಡ್ತಾರೆ ಗೊತ್ತಾ, ಈ ಶಕ್ತಿನೆಲ್ಲ ಪೂರ್ಣವಾಗಿ ಯೆಹೋವನಿಗೆ ಕೊಟ್ಟು ಅವನು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೆಹೋವನಿಗೆ ಪೂರ್ಣವಾಗಿ ಯಾವಾಗ ಕೊಟ್ಟು ಸ್ಟಾರ್ಟ್ ಮಾಡ್ತಾರೋ ಅವ್ರು ದೊಡ್ಡ ವಾರಿಯರ್ ಆಗಿ ನಿಂತ್ಕೊಳ್ತಾರೆ. ಹಾಗಾಗಿ ನಿನ್ನ ಶಕ್ತಿಯನ್ನ ಪರಿಪೂರ್ಣವಾಗಿ ಯೆಹೋವನಿಗೆ ಕೊಟ್ಟಿ ನೋಡು, ನೀನ್ ದೊಡ್ಡ ವಾರಿಯರ್ ಆಗಿ ನಿಂತ್ಕೊಳ್ತೀಯ. ಈಗಿರುವಲ್ಲಿ ತಮಿಳ್ನಾಡಿಂದ ಇಬ್ರು ಯುವಕರು ಬಂದ್ರು. ಅವರು ಲಾಡ್ಜ್ ಅಲ್ಲಿ ನೈಟ್ರೋಪೇಸಿಯಂ ಅಂತ ಟ್ಯಾಬ್ಲೆಟ್ಸ್ಗಳು ತಂದಿದ್ದಾರೆ, ಸಾಫ್ರಿನ್ ಟ್ಯಾಬ್ಲೆಟ್ಸ್ಗಳು ತಂದಿದ್ದಾರೆ. ಪೊಲೀಸರು ರೈಡ್ ಮಾಡಿದಾಗ ಅವ್ರು ಸಿಕ್ಕಾಕೊಂಡ್ರು. ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಡ್ರಗ್ ಪೆಡ್ಲರ್ಸ್ಗೆ ಕೊಟ್ಟು ಬೇರೆ ಯುವಕರನ್ನೆಲ್ಲರನ್ನು ಸಹ ಅವ್ರು ಡ್ರಗ್ ಅಡಿಕ್ಟ್ ಆಗಿ ಮಾಡ್ತಾರೆ. ಅವರು ಡ್ರಗ್ ಅಡಿಕ್ಟ್ಗಳಾಗಿದ್ರು. ಅಂದ್ರೆ ಯುವಕರನ್ನ ಮಾರೋಕ್ಕೂ ವ್ಯಸನಿಗಳಾಗಿ ಮಾಡೋಕ್ಕೂ ಸಹ ಏನ್ ಮಾಡ್ತಾರೆ, ಸೈತಾನನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಸಂಸೋನನು ಅವನ ಬಲ ಒಂದು ಪ್ರಾಸ್ಟಿಟ್ಯೂಟ್ಗೆ ಕೊಟ್ಟ. ಸಾಲಮನ್ನು ಸಹ ಹೋಗ್ತಾ ಹೋಗ್ತಾ ಅವನ ಬುದ್ಧಿ ಬಲ ಕ್ಷೀಣಿಸಲ್ಪಟ್ಟು ಅವನು ದೇವರಿಂದ ಆ ಕಡೆ ತಿರುಗ್ಬಿಟ್ಟ. ಹಾಗಾಗಿ ಅನೇಕ ರೀತಿಯಾಗಿ ನಮ್ಮ ಬಲ ಏನಾಗುತ್ತೆ ಗೊತ್ತಾ, ಕುಂದಿಸ್ತಾ ಹೋಗ್ತಾನೆ, ಡ್ರೈನ್ ಮಾಡ್ತಾ ಹೋಗ್ತಾನೆ. ಈ ವಾಕ್ಯದ ರಹಸ್ಯವನ್ನು ತಿಳ್ಕೊಂಡಿರಂತ ನೀನು ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡು. ಸಭೆಗೆ ಹೋದ್ರೆ ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡು. ಮೆಡಿಟೇಟ್ ಮಾಡಿದ್ರೆ ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡು. ದೇವರ ಸನ್ನಿಧಾನದಲ್ಲಿ ಉಪವಾಸದಲ್ಲಿ ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡು. ನೀನು ದೊಡ್ಡ ವಾರಿಯರ್ ಆಗಿ ನಿಂತ್ಕೊಳ್ಳೋಕೆ ಹೋಗ್ತೇವೆ. ಯಾಕೆ ಗೊತ್ತಾ, ನಿನ್ನ ಶಕ್ತಿ ಅವನು ಡ್ರೈನ್ ಮಾಡ್ಕೊಳ್ಳೋಕೆ ಆಗದೆ ಅಷ್ಟು ಮಟ್ಟಕ್ಕೆ ಈ ರಹಸ್ಯ ನೀನು ಕಂಡುಕೊಂಡ್ಬಿಟ್ಟಿದ್ಯಾ. ಈ ವಿಷಯನ ತುಂಬಾ ಜನ ಗೊತ್ತಿಲ್ಲದ್ರೆ ಏನ್ ಮಾಡ್ತಾರೆ, ಬೇರೆ ಬೇರೆದಕ್ಕೆಲ್ಲ ತಮ್ಮನ್ನು ತಾವು ವ್ಯಸನಿಗಳಾಗಿ ಮಾಡಿಕೊಂಡು ತಮ್ಮ ಶಕ್ತಿನೆಲ್ಲ ಬೇರೆ ಕಡೆ ಕೊಟ್ಟು ಅವ್ರೇನ್ ಮಾಡ್ತಾರೆ, ಡ್ರೈನ್ ಆಗೋಗಿ ಒಂದು ಫೇಲ್ಯೂರ್ ಆಗ್ತಾರೆ. ಈ ವಾಕ್ಯ ತಿಳಿದಿರೋಂಥ ನೀನು ಇದು ಮೊದಲುಗೊಂಡು ದೇವರ ಹೆಸರಿನಲ್ಲಿ, ದೇವರ ಪ್ರೀತಿಯಲ್ಲಿ ಈ ಶಕ್ತಿ ಸಂಪೂರ್ಣವಾಗಿ ಕೊಡು. ದೇವ್ರು ನಿನ್ನನ್ನು ಆಶೀರ್ವದಿಸಿ ಅನುಗ್ರಹಿಸಲಿ. ಥ್ಯಾಂಕ್ ಯು.